ಕಾರ್ಯಕ್ರಮಕ್ಕೆ ಅತಿಥಿಗಳು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನ ರಸ ಸಂಜೆ, ಸವಿ ಸಂಜೆ, ಕನ್ನಡ ಸಂಜೆ, ಮಾನವೀಯತೆಯ ಸಂಜೆ ಇದು ಅಂತಾನೆ ಹೇಳ್ಬೋದು. ಒಂದು ಸುಮಧುರ ಅತ್ಯದ್ಭುತವಾದಂತಹ ಸಂಜೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯ ಸಾಹಿತಿಗಳಾದಂತಹ ಬರಗೂರು ರಾಮಚಂದ್ರಪ್ಪ ಅವರಿಗೆ, ಹಾಗೆಯೇ ಟಿ ಎ ನಾರಾಯಣಗೌಡ ಸರ್, ಹಾಗೆಯೇ ಸಾರಾ ಗೋವಿಂದ ಸರ್, ಹಾಗೆಯೇ ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ MLA NA ಹ್ಯಾರಿಸ್ ಸರ್ಗೆ ಸ್ವಾಗತವನ್ನ ಚಪ್ಪಾಳೆಯ ಮೂಲಕ ಕೋರ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಈ ಒಂದು ಸಂದರ್ಭದಲ್ಲಿ LN ಮುಕುಂದರಾಜ್ ಸರ್ ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ. ಕನ್ನಡ ಹಬ್ಬವನ್ನ, ಕನ್ನಡ ಡಿಂಡಿಮವನ್ನ ಬಾರಿಸುತ್ತಾ ಆರಂಭ ಮಾಡೋಣ. ರೆಡಿ? ಓಕೆ. ವಿವಿಧ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಮೊಳಗಿಸೋಣ. ನಾವು ಕನ್ನಡ ಭಾಷೆ ಯಾವತ್ತಿಂದ ಸರ್ಕಾರ ಕನ್ನಡ ಭಾಷೆಯನ್ನ ಕಲಿಸಲೇಬೇಕು ಅಂತ ಬಂದಾಗಿಂದ ಕನ್ನಡ ಭಾಷೆಯನ್ನ ಕಲಿಸುವಂತ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ನಾವು ಭಾಷೆಯ ಪ್ರೇಮ, ನಮ್ಮ ಮಾನವೀಯತೆಯನ್ನ ಎತ್ತಿಡಿಯುವಂಥವ್ರು ನಾವು ಆಗ್ಬೇಕು. ನಾವು ಯಾರೇ ಆಗಲಿ ಒಳ್ಳೆ ಮನುಷ್ಯರಾಗದೆ, ನಾವು ಮನುಷ್ಯ ಅಂದರೆ ಒಬ್ಬ ಕಷ್ಟದಲ್ಲಿರುವಂಥ ಮನುಷ್ಯನನ್ನ ಕೈ ಹಿಡಿಯುವಂಥವನು, ಅವನಿಗೆ ಸಹಾಯ ಮಾಡುವವನು, ಅವನ ಮಾತನ್ನ ಕೇಳುವಂಥವನೇ ಒಳ್ಳೆ ಮನುಷ್ಯ. ಹಾಗಾಗಿ ನಾವು ಸೇರಿರೋ ಪ್ರೀತಿ ವಿಶ್ವಾಸದಿಂದ ಸಮಾಜವನ್ನ ಕಟ್ಟುವಂಥವ್ರು. ಈ ಸಮಾಜವನ್ನ ಮಾನವೀಯತೆಯನ್ನ ಎತ್ತಿಡಿಯುವಂಥವ್ರು ಆಗಬೇಕು. ಯಾಕೆಂದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಇಡೀ ಪ್ರಪಂಚಕ್ಕೆ ವಿಶ್ವ ಮಾನವ ಸಂದೇಶವನ್ನ ಕೊಡ್ತಾರೆ. ಇದನ್ನ ನಾವು ಆಲೋಚನೆ ಮಾಡಬೇಕು. ಅದನ್ನ ಹುಟ್ಟಿದ ತಕ್ಷಣ ನೀನು ವಿಶ್ವ ಮಾನವನಾಗಿ ಹುಟ್ಟ್ಯಾ, ಸಾಯೋಷ್ಟೊತ್ತಿಗೆ ಏನಾಗ್ತೀಯ ಅನ್ನೋ ಪ್ರಶ್ನೆನ ಕುವೆಂಪು ಕೇಳ್ತಾರೆ. ವಿಶ್ವ ಮಾನವನಾಗೇ ನಾವು ಸಾಯ್ಬೇಕು, ಎತ್ತಿಡಿಯುವಂಥವರಾಗಿ ನಾವು ಬದುಕಬೇಕು ಅನ್ನೋ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಗಣ್ಯರು ಮತ್ತು ಸುಮಾರು ಜನ ನಮ್ಮ ಕ್ಷೇತ್ರದಿಂದ
ಬರ್ತಾ ಇದ್ದಾರೆ. ಯಾಕಂದ್ರೆ ಈ ಹಬ್ಬ ನಡೀತಾನೆ ಇರುತ್ತೆ, ಆಚರಣೆ ಮಾಡ್ತಾನೆ ಇರ್ತೀವಿ. ಅವರೆಲ್ಲರೂ ನಿಮ್ಮ ಒಳ್ಳೆಯ ಸಿಹಿ ಮುತ್ತು ಮಾತುಗಳನ್ನ ಕೇಳಲಿಕ್ಕೋಸ್ಕರ ನಿಂತಿದ್ದಾರೆ, ಪ್ರೀತಿಯ ಸಂದೇಶವನ್ನ ಕೇಳಲಿಕ್ಕೋಸ್ಕರ ನಿಂತಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಹಾಗೂ ನಮ್ಮ ಹ್ಯಾರಿಸ್ ಅವರೇ, ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರುವಂಥ ನನ್ನ ಆತ್ಮೀಯರಾದ ಸಾರಾ ಗೋವಿಂದ ಅವರೇ, ನಾರಾಯಣ್ ಗೌಡ್ರೆ, ಮುಕುಂದರಾಜ್ ಅವರೇ, ಜಗದೀಶ್ ರೆಡ್ಡಿ ಅವರೇ, ಸಮೀವುಲ್ಲಾ ಖಾನ್ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಕನ್ನಡದ ಬಂಧುಗಳೇ, ಈಗಾಗಲೇ ಹ್ಯಾರಿಸ್ ಅವರು ಸಾಕಷ್ಟು ವಿವರವಾಗಿ ಈ ಕಾರ್ಯಕ್ರಮದ ಆಶಯವನ್ನು ನಿಮಗೆ ವಿವರಿಸಿದ್ದಾರೆ. ಸೊ ನಾನು ಹೆಚ್ಚು ಮಾತಾಡುವ ಅಗತ್ಯ ಇಲ್ಲ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ವಿಶೇಷ ಏನಂದರೆ ಈ ಭಾಗ ಇದೆಯಲ್ಲ, ವಿಶೇಷವಾಗಿ ಶಾಂತಿನಗರ ಕ್ಷೇತ್ರ ಇದೆಯಲ್ಲ, ವಿವಿಧ ಭಾಷೆಗಳ, ವಿವಿಧ ಧರ್ಮಗಳ, ವಿವಿಧ ಜಾತಿಗಳು ಇರುವಂಥ ಕ್ಷೇತ್ರ. ಇದೊಂದು ವಿಶಿಷ್ಟವಾದ ಕ್ಷೇತ್ರ. ಅದನ್ನು ಅವರು ಗಮನದಲ್ಲಿಟ್ಟುಕೊಂಡೇ ಕೆಲವು ಮಾತುಗಳನ್ನು ಹೇಳಿರೋದುಂಟು ಇಲ್ಲಿ. ಆದರೆ ಈ ಕ್ಷೇತ್ರದ ಒಳಗಡೆ ಕನ್ನಡದ ಬಾವುಟವನ್ನು ಹಾರಿಸೋದಕ್ಕೆ ಒಂದು ಕಾಲದಲ್ಲಿ ಬಿಡ್ತಾ ಇರಲಿಲ್ಲ ಇಲ್ಲಿ. ಆದರೆ ಇವತ್ತು ಕನ್ನಡದ ಬಾವುಟವನ್ನು ಎಲ್ಲದರಲ್ಲಿ ಹಾರಿಸುವಂತಹ ವಾತಾವರಣ ನಿರ್ಮಾಣ ಆಗಿದೆ ಅಂತ ಅಂದರೆ ಅದಕ್ಕೆ ಹ್ಯಾರಿಸ್ ಮತ್ತು ಇಲ್ಲಿ ಕೂತಿರುವಂಥ ಎಲ್ಲ ಕನ್ನಡಿಗರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಬೇಕು. ಅದು ಕರ್ನಾಟಕದಲ್ಲಿದ್ದಂತಹ ಒಂದು ಸ್ಥಿತಿ. ಕೆಲವು ಭಾಗಗಳಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಕೆಲವು ಕಂಪನಿಗಳು ಬಿಡೋದಿಲ್ಲ, ಕನ್ನಡ ಬಾವುಟ ಹಾರಿಸೋದಕ್ಕೆ ಕೆಲವರು ಬಿಡೋದಿಲ್ಲ. ಇಂಥ ಒಂದು ಸ್ಥಿತಿ ಇವತ್ತು ಕಡಿಮೆ ಆಗ್ತಾ ಇದೆ ಅನ್ನೋದು ಆಶಾದಾಯಕ. ಒಂದು ಸ್ಥಿತಿ ಕಡಿಮೆ ಆಗ್ತಿರೋದಕ್ಕೆ ಏನು ಕಾರಣ? ಪ್ರಧಾನವಾಗಿ ನಾನು ಕನ್ನಡದ ಹೋರಾಟಗಾರರನ್ನು, ಕನ್ನಡ ಜನಸಾಮಾನ್ಯರನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಾವು ಸಾಹಿತಿಗಳನ್ನು ಕೊಡ್ತೇವೆ, ತಾತ್ವಿಕವಾಗಿ ವಿಶ್ಲೇಷಣೆ ಮಾಡ್ತೇವೆ, ಸಾಧ್ಯ ಆದಾಗ ನನ್ನಂಥವರು, ಮುಕುಂದರಾಜ್ ಅಂತವರು ಒಂದು ಧರಣಿ ಕೂತ್ಕೋತೇವೆ. ಆದರೆ ನಿರಂತರವಾಗಿ ಕನ್ನಡದ ಪರವಾಗಿ ಕೂಗು ಹಾಕ್ತಾನೇ ಬಂದಂಥವ್ರು ಯಾರು, ಬೀದಿಗಿಳಿದಂಥವ್ರು ಯಾರು ಅಂದರೆ ಕನ್ನಡ ಪರ ಹೋರಾಟಗಾರರು. ಕನ್ನಡವನ್ನು ಬಳಸ್ತಾ ಬಂದಂಥವ್ರು ಯಾರು ಅಂತಂದರೆ ಕನ್ನಡದ ಜನಸಾಮಾನ್ಯರು. ಇಲ್ಲಿ ನೀವು ಜನಪದ ಕಲಾವಿದರನ್ನು ನೋಡಿ, ಜನಪದ ಕಲಾವಿದರು ಎಲ್ಲಿಂದ ಬಂದರು ಅಂತ ಗೊತ್ತಾಗುತ್ತೆ. ಅವರ ಶಕ್ತಿ ಇದೆಯಲ್ಲ, ಅದು ಕನ್ನಡದ ಶಕ್ತಿ, ನಿಜವಾದ ಅರ್ಥದಲ್ಲಿ ಕನ್ನಡದ ಶಕ್ತಿ. ಜನಪದ ಕಲಾವಿದರು ಅವರು ಬಾರಿಸ್ತಾ ಇದ್ದಂಥ ವಾದ್ಯಗಳು ಮತ್ತು ಅವರು ಯಾವ ಸಮುದಾಯದಿಂದ ಬಂದರು ಅನ್ನೋದನ್ನು ನೋಡಿ, ಆ ಜನಸಾಮಾನ್ಯರೇ ಕನ್ನಡವನ್ನು ಇವತ್ತು ಉಳಿಸ್ಕೊಂಡಿರೋದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನಾನು. ಹಾಗಾಗಿಯೇ ಯಾರು ಕನ್ನಡಿಗರನ್ನು ಉಳಿಸ್ತಾರೆ ಆ ಕನ್ನಡಿಗರು ಕನ್ನಡವನ್ನು ಖಂಡಿತ ಉಳಿಸ್ಕೊಳ್ತಾರೆ. ಆದ್ದರಿಂದ ನಾನು ಮೊದಲಿಂದಲೂ ನನ್ನ ಪ್ರತಿಪಾದನೆ ಏನು ಅಂದರೆ, ಕನ್ನಡವನ್ನು ಕಲಿತು ಬದುಕುವಂತಹ ವಾತಾವರಣವನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಬೇಕು. ಕನ್ನಡ ಕಲಿಯೋದ್ರಿಂದ ನಾನು ಬದುಕಬಲ್ಲೆ, ಕನ್ನಡ ಕಲಿಯೋದ್ರಿಂದ ನನಗೆ ಇಲ್ಲಿ ಅನ್ನ ಸಿಗುತ್ತೆ, ಈ ಕನ್ನಡ ಕಲಿಯೋದ್ರಿಂದ ನನ್ನ ಜೀವನ ಹೋಗುತ್ತೆ, ಕನ್ನಡ ಕಲಿಯೋದ್ರಿಂದ ನನಗೆ ಒಳ್ಳೆಯ ಶಿಕ್ಷಣ ಸಿಗುತ್ತೆ ಅನ್ನೋ ವಾತಾವರಣವನ್ನು ನಿರ್ಮಾಣ ಮಾಡಿದರೆ ಕನ್ನಡಿಗರು ತಾವಾಗಿ ಅದನ್ನು ಉಳಿಸ್ಕೊಳ್ತಾರೆ. ಹ್ಯಾರಿಸ್ ಅವರು ಇದನ್ನು ಮಾನವೀಯತೆಯ ಹಬ್ಬ ಅಂತ ಕರೆದಿದ್ದಾರೆ. ಈ ಕನ್ನಡ ಇದೆಯಲ್ಲ, ಮಾನವೀಯತೆಯನ್ನು ಯಾವತ್ತೂ ಬಿಟ್ಕೊಟ್ಟಿದ್ದಲ್ಲ. ಕನ್ನಡ ಸಾಹಿತ್ಯವನ್ನು ನೋಡಿ, ಕನ್ನಡದ ಪರಂಪರೆಯನ್ನು ನೋಡಿ, ಶತಶತಮಾನಗಳಿಂದ ಮಾನವೀಯತೆಯನ್ನು ಪ್ರತಿಪಾದಿಸ್ಕೊಂಡು ಬಂದಿದ್ದು. ಆದರೆ ಅದೇ ಸಂದರ್ಭದಲ್ಲಿ ಕನ್ನಡದ ಕೆಚ್ಚು ಎಂಥದ್ದು ಅಂತ ಅಂದರೆ, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅಂತ ಹೇಳಿ ಒಂದು ಅರೆಭಟ್ಟನೆ ಶಾಸ್ತ್ರ ಹೇಳುತ್ತೆ. ನಾವು ಸಾಧುಗೆ ಸಾಧು ಆಗಿರ್ತೀವಿ, ಮಧುರವಾಗಿರ್ತಕ್ಕಂಥ ಮಧುರವಾಗಿರ್ತೀವಿ. ನಮ್ಮನ್ನು ಕೆಣಕೋಕೆ ಬಂದರೆ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನೂ ಆಗಿರೋಕ್ಕೆ ಸಾಧ್ಯ ಕನ್ನಡಿಗರಿಗೆ. ಇದು ಕನ್ನಡದ ಗುಣ. ಇದು ಕನ್ನಡ ಭಾಷೆಯ ಗುಣ ಅಲ್ಲ, ಕನ್ನಡದ ಜನರ ಗುಣ. ಇದು ಅಧ್ಯಕ್ಷ ಆಗಿದ್ದಾಗ ಅದು ಈಗ ವಿಸ್ತೃತ ಆಗ್ತಾ ಇದೆ. ಈಗಲೂ ಸಹ ಸುಮಾರು ಕರ್ನಾಟಕದಲ್ಲಿ 100 ಕನ್ನಡ ಕಲಿಕಾ ಕೇಂದ್ರಗಳನ್ನು ಮಾಡಿದ್ವಿ. ಅಂದರೆ ಕರ್ನಾಟಕದಲ್ಲಿ ಬಂದು ವಾಸ ಮಾಡ್ತಕ್ಕಂಥ ಅನ್ಯ ಭಾಷಿಕರು ಯಾರಿದ್ದಾರೆ ಅವರು ಕಡ್ಡಾಯವಾಗಿ ಕನ್ನಡವನ್ನು ಕಲಿಬೇಕು, ಕನ್ನಡೀಕರಣಗೊಳ್ಳಬೇಕು. ಅವರು ಅದು ನಾವು ಒತ್ತಾಯ ಮಾಡ್ತಿದ್ದೀವಿ ಅಂತಲ್ಲ, ಪ್ರೀತಿಯಿಂದಲೇ ಹೇಳ್ತೇವೆ. ಆದರೆ ಈ ನೆಲದಲ್ಲಿರ್ತಕ್ಕಂಥವ್ರು ಇಲ್ಲಿವಾದ ಅರ್ಥದಲ್ಲಿ ಕನ್ನಡಿಗರು, ಆ ಕನ್ನಡಿಗರಿಗೆ ಪ್ರೀತಿಯನ್ನು ತೋರಿಸ್ತಕ್ಕಂತಹ ಮೌಲ್ಯ ಇದೆಯಲ್ಲ, ಕನ್ನಡ ಇದೆಯಲ್ಲ, ಕನ್ನಡ ತೋರಿಸಿರುವ ಪ್ರೀತಿಯನ್ನ ದುರುಪಯೋಗ ಮಾಡ್ಕೋಬಾರ್ದು ಯಾರನ್ನು. ಆದರೆ ಕನ್ನಡ ಯಾವತ್ತೂ ಕನ್ನಡದ ಪರಂಪರೆ, ಮಾನವ ಸಾಹಿತ್ಯಾಸಕ್ತಿ ಆಗಿರಬಹುದು, ಅದ್ಯಾವುದಕ್ಕೂ ಕೂಡ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ಒಂದು ಪ್ರೀತಿ ಪೂರ್ವಕವಾದಂತಹ ಗೌರವ ಸಮರ್ಪಣೆಯನ್ನ ಇದೇ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ.
ನಿಮ್ಮೆಲ್ಲರ ಚಪ್ಪಾಳೆ ನಿರೀಕ್ಷೆಯಲ್ಲಿದ್ದೇವೆ. ಬರಗೂರು ಕನ್ನಡದ ಹಬ್ಬಕ್ಕೆ ಆಗಮಿಸಿರುವ ಹಿರಿಯ ಸಾಹಿತಿಗಳಾದಂಥ ಬರಗೂರು ರಾಮಚಂದ್ರಪ್ಪ ಅವರೇ, ಹಾಗೆ ಹಿರಿಯರಾದಂಥ ಮುಕುಂದರಾಜ್ ಅವರೇ, ಆತ್ಮೀಯ ಗೆಳೆಯರಾದಂಥ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ನಾರಾಯಣ ಗೌಡ್ರೆ, ಹಾಗೆ ಪಡಕೋಟೆ ಅವರೇ, ಧರ್ಮರಾಜ್ ಅವರೇ, ನನ್ನ ಆತ್ಮೀಯ ಗೆಳೆಯರಾದಂಥ ಸಮೀವುಲ್ಲಾ ಖಾನ್ ಅವರೇ, ರೂಪೇಶ್ ರಾಜಣ್ಣ ಅವರೇ, ಜಗದೀಶ್ ರೆಡ್ಡಿ ಅವರು, ನನಗೆ ಬಹಳ ಖುಷಿ ಆಯಿತು ಸರ್ ನಿಮ್ಮನ್ನು ನೋಡಿ. ಯಾಕೆ ಅಂತ ಹೇಳಿದ್ರೆ ಬೊಂಬೇಗೌಡ ನಗರದಲ್ಲಿ ಕನ್ನಡವನ್ನು ಉಳಿಸಿದಂಥವ್ರು ನೀವು, ಅದ್ರ ಜೊತೆ ನಾವೆಲ್ಲ ಇದ್ದು. ಆದರೆ ಇವತ್ತು ಈ ಒಂದು ಇದರಲ್ಲಿ ನೀವು ಬಂದು ಕೂತಿದ್ದೀರಲ್ಲ, ನನಗೆ ಬಹಳ ಖುಷಿ ಆಯಿತು. ಆಮೇಲೆ ನಮ್ಮ ಹ್ಯಾರಿಸ್ ಅವ್ರ ತಂದೆ, ಬಹಳ ವರ್ಷಗಳಾಗಿತ್ತು ಅವರನ್ನು ನಾನು ನೋಡಿ. ಇವತ್ತು ಅವರು ಇಲ್ಲಿಗೆ ಬಂದಿದ್ದಾರೆ. ಭಾಳ ಖುಷಿ ಆಯಿತು ಸರ್ ನಿಮ್ಮನ್ನು ನೋಡಿ. ಯಾಕೆ ಅಂತ ಹೇಳಿದ್ರೆ ತಂದೆಗೆ ತಕ್ಕ ಮಗನ್ನ ನೀವು ಪಡೆದಿದ್ದೀರಾ, ಹಾಗಾಗಿ ನಮಗೆ ಭಾಳ ಖುಷಿ ಆಗುತ್ತೆ. ಮತ್ತು ಆಗಮಿಸಿರುವ ಎಲ್ಲ ಬಂಧುಗಳಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಬಯಸೋದೇನು, ನಮ್ಮ ಆಸೆ ಏನು, ಆಕಾಂಕ್ಷೆ ಏನು, ನಾವೊಬ್ಬ ಕನ್ನಡ ಪರ ಹೋರಾಟಗಾರನಾಗಿ ನಾವೆಲ್ಲ ಬಯಸೋದು ಇದನ್ನು, ಸೌಹಾರ್ದತೆಯನ್ನು, ಈ ನಾಡಿಗೆ, ಈ ನಾಡಿನ ಭಾಷೆಗೆ ಗೌರವವನ್ನು ಕೊಡ್ತಾ ಇದ್ದೀರಲ್ಲ, ಇದು ನಮಗೆ ಬೇಕಾಗಿದೆ. ಆ ಕೆಲಸವನ್ನು ಈ ಭಾಗದಲ್ಲಿ ನೀವೆಲ್ಲರೂ ಮಾಡಿದ್ದೀರಿ. ಸಹೋದರಿ ಮಾತನಾಡುವಾಗ ಹ್ಯಾರಿಸ್ ಅವ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದರು. ನನಗೆ ಸುಮಾರು 32-35 ವರ್ಷಗಳಿಂದ ಹ್ಯಾರಿಸ್ ಅವರು ನಾನು ಭಾಳ ಗೆಳೆಯರು. ಯಾವತ್ತೂ ಕೂಡ ನಮ್ಮಿಬ್ಬರಲ್ಲಿ ಯಾವತ್ತೂ ಒಂದು ಸಣ್ಣ ಭಿನ್ನಾಭಿಪ್ರಾಯ ಬಂದಿಲ್ಲ, ಅದು ಬರೋದೂ ಇಲ್ಲ ಮುಂದೆ. ಅದೇ ರೀತಿ ಅವರು ನಡ್ಕೊಳ್ತಾರೆ ಕನ್ನಡದ ಬಗ್ಗೆ, ನಾವು ನಡ್ಕೊಳ್ತೀವಿ. ಮಧ್ಯದಲ್ಲಿ ಯಾರೋ ಏನೋ ಒಂದು ಕಿತಾಪತಿ ಮಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಲ್ಲ. ಅದಕ್ಕೆಲ್ಲ ಆ ಸಂದರ್ಭದಲ್ಲಿ ನಾವೆಲ್ಲ ಅವ್ರ ಜೊತೆ ಇದ್ದೀವಿ. ಏನೇ ಆಗಲಿ, ಇವತ್ತು ಈ ಭಾಗದಲ್ಲಿ ಕನ್ನಡ ವಾತಾವರಣ ನಿರ್ಮಾಣ ಆಗಿದ್ದರೆ ನಮಗೆಲ್ಲರೂ ಕಾರಣ ಒಂದು ಮಾತು ಹೇಳ್ತೀನಿ ಹ್ಯಾರಿಸ್ ಅವರೇ, ಕನ್ನಡ ಪರ ಹೋರಾಟಗಾರರಿಂದ ಈ ಬೆಂಗಳೂರು ನಗರದಲ್ಲಿ ಕನ್ನಡ ಉಳಿದಿದೆ. ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಇದನ್ನು ನಾರಾಯಣಗೌಡರು ಒಪ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಕೇವಲ ಎಲ್ಲೋ ಒಂದು ಕಡೆ ಭಾಗದಲ್ಲಿ ರಾಜ್ಯೋತ್ಸವ ಮತ್ತೊಂದು ಸಮಾರಂಭಗಳು ನಡೀತಾ ಇತ್ತು, ಕನ್ನಡದ ಕೆಲಸ ನಡೀತಾ ಇತ್ತು. ದಂಡು ಪ್ರದೇಶದಲ್ಲಿ ಈ ಭಾಗದಲ್ಲಿ ಕನ್ನಡದ ಕೆಲಸ ಆಗ್ತಾ ಇರಲಿಲ್ಲ. ಇಲ್ಲಿರುವಂಥ ಕನ್ನಡಿಗರು ನಮಗೆ ಒಂದು ಶಕ್ತಿಯನ್ನು ತುಂಬಿದ್ರು. ಈ ಟ್ಯಾನಿ ರಸ್ತೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಲ್ಲಿ ಕನ್ನಡದ ಬಾವುಟಗಳಿಲ್ಲ, ದಯಮಾಡಿ ಮಾಡಬೇಕು ಅಂತ ಹೇಳಿದ್ರು. ಅವತ್ತು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ದಂಡು ಪ್ರದೇಶವನ್ನು ಪ್ರವೇಶ ಮಾಡಿ ಅಲ್ಲಿ ಕನ್ನಡದ ವಾತಾವರಣವನ್ನು ನಾವು ಉಂಟು ಮಾಡೋದು. ಇದಕ್ಕೆ ಸಾಕ್ಷಿ ಇಲ್ಲೇ ಇದ್ದಾರೆ, ಇಬ್ಬರು ನಾರಾಯಣಗೌಡರು ಇದ್ದಾರೆ, ಮತ್ತು AM ರಮೇಶ್ ಇದ್ದಾರೆ, ಮತ್ತು ಪಡಕೋಟೆಯವರು, ಇವರೆಲ್ಲರೂ ಇದ್ದಾರೆ. ಇಂಥ ಒಂದು ವಾತಾವರಣವನ್ನು ನಾವು ಬಯಸ್ತೀವಿ. ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಕೂಡ ಈ ಬೆಂಗಳೂರು ನಗರದಲ್ಲಿ ಅಚ್ಚ ಕನ್ನಡದ ದೊರೆ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ನಗರದಲ್ಲಿ, ಬೆಂಗಳೂರು ನಗರವನ್ನು ಹಿಂದೆ ಏನು ಕಿತಾಪತಿ ನಡೀತಾ ಇತ್ತು ಅನ್ನೋದನ್ನು ನಾವೆಲ್ಲ ಕಣ್ಣಾರೆ ನೋಡಿದ್ವಿ. 33% ಕನ್ನಡಿಗರು, 33% ಕನ್ನಡಿಗರು, ಬಾಕಿಯವರೆಲ್ಲ 77% ಪರಭಾಷೆ. ಇಲ್ಲಿ ಭಾಷಾವಾರು ವಿಂಗಡಣೆ ಆದಮೇಲೆ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಹೀಗೆ ವಿಭಜನೆ ಆಯಿತು. ನಾವೆಲ್ಲ ಭಾರತೀಯರು ಹೌದು, ಆದರೆ ಕರ್ನಾಟಕದಲ್ಲಿ ನಾವೆಲ್ಲ ಕನ್ನಡಿಗರು ಅನ್ನೋದನ್ನು ತೀರ್ಮಾನ ಮಾಡಬೇಕು ಹೊರಗಡೆ ಬಂದಂಥವ್ರು. ಇದನ್ನು ನಾವು ಬಯಸ್ತೇವೆ. ಅದು ಬಿಟ್ಟು ಈ ಬೆಂಗಳೂರು ನಗರದಲ್ಲಿ ಬಹುಸಂಖ್ಯಾತರು ನಾವಿದ್ದೀವಿ, ಈ ಬೆಂಗಳೂರು ನಗರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿ ಅನ್ನೋದು. ಮತ್ತೊಂದು ಕಡೆ ಕಾವೇರಿ ನದಿ ತೀರ್ಪು ತಮಿಳುನಾಡಿನ ಪರವಾಗಿ ಬಿದ್ದಾಗ ಇಲ್ಲಿಯ ಪರಭಾಷೆ ಜನ ತಮಿಳುನಾಡಿನ ಪರವಾಗಿ ಸಿಹಿ ಹಂಚೋದು, ಇದು ನಮಗೆ ನೋವು ತರುತ್ತೆ. ಆದರೆ ಒಂದು ಹೇಳ್ತೀನಿ, ಇವತ್ತು ಅವರೆಲ್ಲರೂ ಬದಲಾವಣೆಯಾಗಿ ಇವತ್ತೆಲ್ಲ ಕನ್ನಡಿಗರಾಗಿದ್ದಾರೆ ಅನ್ನೋದಕ್ಕೆ ಖುಷಿ ಪಡ್ತೀವಿ. ನೀವು ಯಾರಾದರೂ ಇಲ್ಲಿ ಇರೋರೆ ಉಚ್ಚಾರಣೆ ಇವನ್ನೆಲ್ಲ ನೋಡಿದಾಗ ಒಬ್ಬ ಅಚ್ಚ ಕನ್ನಡದ ಪ್ರಜೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಿಮಗೆ 25, 26, 27ನೇ ವಯಸ್ಸಿನಲ್ಲೇ
ಸೌಹಾರ್ದತೆಯನ್ನು ಕಾಪಾಡುವಂಥ ಶಕ್ತಿಯನ್ನು ತುಂಬಿಸ್ಕೊಂಡಿದ್ರು ಪ್ಯಾರಿಸ್ ಅವರು. ಎಲ್ಲರೂ ಪ್ರೀತಿ ಸೌಹಾರ್ದತೆಯನ್ನ. ಎಲ್ಲೋ ಒಂದು ಘಟನೆ ನಡೀತು ಮಂಗಳೂರಲ್ಲಿ, ನಾರಾಯಣಗೌಡ್ರೆ, ಎಲ್ಲೋ ಒಂದು ಘಟನೆ ನಡೆದಾಗ ಅದನ್ನ ಅವರು ಕೈ ಎತ್ಕೊಂಡು ಅಲ್ಲಿ ಒಂದು ಶಾಂತಿ ಸಭೆಯನ್ನ ಮಾಡಿದ್ರು. ಅನೇಕ ಸಾಹಿತಿಗಳನ್ನ ಇಲ್ಲಿಂದ ಕರ್ಕೊಂಡು ಹೋದ್ರು. ಗಿರೀಶ್ ಕಾರ್ನಾಡಿಂದ ಹಿಡಿದು ಅನೇಕ ಸಾಹಿತಿಗಳನ್ನ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ಮೊನ್ನೆ ಒಂದು ನಡೆದಂತ ಜನರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಬಂದು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ. ನೀವೆಲ್ಲ ಶಾಸಕರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ದ್ವಿಭಾಷಾ ಸೂತ್ರ, ಆ ದ್ವಿಭಾಷಾ ಸೂತ್ರವನ್ನ ನೀವು ಸರ್ಕಾರದ ಮೇಲೆ ಒತ್ತಡ ತಂದು ಅದನ್ನು ಮಾಡಬೇಕು ಅಂತ ಹೇಳಿದರೆ, ಮುಖ್ಯಮಂತ್ರಿಗಳು ಮಾತನಾಡುವಾಗ ಒಂದು ಮಾತು ಹೇಳಿದರು, ನಾನು ದ್ವಿಭಾಷಾ ಸೂತ್ರದ ಪರವಾಗಿದ್ದೀನಿ, ದ್ವಿಭಾಷಾ ಸೂತ್ರದ ಪರವಾಗಿದ್ದೀನಿ, ಕ್ಯಾಬಿನೆಟ್ ಇಟ್ಟು ಚರ್ಚೆ ಮಾಡಿ ಅದನ್ನ ಆದೇಶ ಹೊರಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯನ್ನ ಆದಷ್ಟು ಬೇಗ ಸರ್ಕಾರ ಮಾಡುವಂಥ ಕೆಲಸಕ್ಕೆ ತಾವು ಪ್ರಯತ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಇಡೀ ಕರ್ನಾಟಕದ ಕನ್ನಡಿಗರ ಬಗ್ಗೆ ನಿಮ್ಮನ್ನ ಕಳಕಳಿಯಿಂದ ನಾನು ಮನವಿ. ಎನ್.ಎ. ಹ್ಯಾರಿಸ್ ಫೌಂಡೇಶನ್ ಕಡೆಯಿಂದ ಇವತ್ತು ಕನ್ನಡದ ಹಬ್ಬದಲ್ಲಿ ಕನ್ನಡದ ಹೋರಾಟಗಾರರಾದಂತಹ ಸಾರಾ ಗೋವಿಂದ್ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಸುಸಂದರ್ಭವನ್ನು ನಾವು ಪ್ರೋತ್ಸಾಹಿಸೋಣ. ಹಬ್ಬವನ್ನಾಗಿ ಮಾಡ್ತಾ ಇರುವಂಥ ಸನ್ಮಾನ್ಯ ಶಾಸಕರಾದಂಥ ಹ್ಯಾರಿಸ್ ಅವರ ಕೆಲಸ ಅಸಾಮಾನ್ಯವಾದದ್ದು ಅಂತ ನನಗೆ ಅನಿಸ್ತಾ ಇದೆ. ಸುಮ್ಮನೆ ಅಲ್ಲ, 4 ಜನ ಕನ್ನಡಿಗರು ಮಾತ್ರ ಅಲ್ಲ, ಯಾರನ್ನಾದರೂ 4 ಜನ ಒಟ್ಟಿಗೆ ಸೇರಿಸಿ ಏನಾದರೂ ಮಾಡಬೇಕು ಅಂದರೆ ಭಾಳ ಕಷ್ಟ ಇರುವ ಈ ಕಾಲದೊಳಗಡೆ ಇಷ್ಟೊಂದು ಜನರನ್ನು ಸೇರಿಸಿ 15 ದಿವಸದಿಂದ ಈ ಹಬ್ಬ ಮಾಡ್ತಾ ಇದ್ದಾರಲ್ಲ, ಇದು ಅವರ ಕನ್ನಡ ಪ್ರೀತಿಗೆ ಸಾಕ್ಷಿಯಾಗಿದೆ. ಅವರು ಮಾತಾಡ್ತಾ ಹೇಳಿದರು, ನಾನು ಹುಟ್ಟಿದ ಭದ್ರಾವತಿಯಲ್ಲಿ, ನನ್ನ ಬೇರುಗಳು ಅಲ್ಲೆಲ್ಲೋ ಕಾಸರಗೋಡಲ್ಲಿದ್ದಾವೆ, ಮಂಗಳೂರಿನಲ್ಲಿದ್ದಾವೆ. ಕಾಸರಗೋಡು ಬೇರೆ ಅಲ್ಲ, ಅದು ಕೇರಳ ಅಲ್ಲ. ಕಾಸರಗೋಡು ಒಂದು ಕಾಲದಲ್ಲಿ ಕನ್ನಡ ನೆಲದ ಅವಿಭಾಜ್ಯ ಅಂಗ. ಕಾಸರಗೋಡಿನಲ್ಲಿರುವ ಇವತ್ತಿಗೂ ಅನೇಕ ಸುಮಾರು 70-80% ಜನ ಅವರು ಕೇರಳ ರಾಜ್ಯ ಆಗಿದ್ರು ಕೂಡ ಅಲ್ಲಿ ಅವರು ಮಾತನಾಡುವ ಭಾಷೆ ಕನ್ನಡ. ಅಲ್ಲಿ ನಮಗಿಂತ ಹೆಚ್ಚಾಗಿ ಕನ್ನಡವನ್ನು ಪ್ರೀತಿಸುವ ಜನ ಈ ಕ್ಷಣದಲ್ಲೂ ಬದುಕಿದ್ದಾರೆ. ಹಾಗಾಗಿ ಹ್ಯಾರಿಸ್ ಅವರನ್ನ ಕೇರಳ ರಾಜ್ಯದವರು ಅಂತ ಹೇಳಕ್ಕಾಗಲ್ಲ, ಅಪ್ಪಟ ಕನ್ನಡ ಪ್ರದೇಶ ಕಾಸರಗೋಡಿನಿಂದ ಬಂದಿರೋರು. ಅವರಲ್ಲಿ ಆ ಕನ್ನಡ ಪ್ರಜ್ಞೆ ಅನ್ನೋದು ಆ ಕಾಲದಿಂದಲೂ ಪರಂಪರಾಗತವಾಗಿ ಬಂದಿದೆ ಅನ್ನುವಂಥದ್ದಕ್ಕೆ ಇವು ಅನೇಕ ಕಾರಣಗಳು ಸಾಕ್ಷಿಯಾಗಿವೆ. ನಮ್ಮ ಮೇಷ್ಟ್ರು ಹೇಳ್ತಾ ಇದ್ರು, ನಮ್ಮ ಗುರುಗಳಾದಂಥ ಬರಗೂರು ರಾಮಚಂದ್ರಪ್ಪನವರು, ನಮ್ಮ ಪ್ರೀತಿಯ ಕನ್ನಡದ ಹೋರಾಟಗಾರರಾದಂಥ ಸಾರಾ ಗೋವಿಂದ್ ಅವರು ಹೇಳ್ತಾ ಇದ್ರು, ಹ್ಯಾರಿಸ್ ಅವರ ಕೆಲಸ ಎಷ್ಟು ದೊಡ್ಡದು ಅಂತೇಳಿ. ಇದು ಕನ್ನಡದ ಪ್ರಜ್ಞೆ, ಇದು ಕನ್ನಡದ ಪರಂಪರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಗುರುಗಳು ಬರಗೂರು ರಾಮಚಂದ್ರಪ್ಪನವರು ಕವಿರಾಜ ಮಾರ್ಗದ 2 ಪದ್ಯಗಳನ್ನು, ಕುಮಾರವ್ಯಾಸ ಭಾರತದ 1 ಪದ್ಯವನ್ನು ಹೇಳ್ಬಿಟ್ಟೋದ್ರು. ನಾನು ಸಾವಿರಾರು ಪದ್ಯಗಳನ್ನು ಹೇಳಬಲ್ಲೆ, ಈಗ ಹೇಳಲ್ಲ. ನನಗೆ ಚಳಿ ಆಗ್ತಾ ಇರೋದ್ರಿಂದ ನಿಮಗೆಲ್ಲ ಎಷ್ಟು ಚಳಿ ಆಗ್ತದೆ ಅಂತ ಗೊತ್ತಿಲ್ಲ. ಇನ್ನೊಂದು ದಿವಸ ಯಾವತ್ತಾದ್ರೂ ಬಂದು ನಿಮಗೆ ಕನ್ನಡದ ಮಹಾಕಾವ್ಯಗಳು ಪಂಪ, ಕುಮಾರವ್ಯಾಸ, ರನ್ನ, ಜನ್ನ, ಹರಿಹರ, ರಾಘವಾಂಕ, ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಾದೇವಿ, ನಮ್ಮ ಕಾಲದ ಮಹಾಕವಿ ಕುವೆಂಪು, ಬೇಂದ್ರೆ, ಕಂಬಾರ, ಕಾರ್ನಾಡ್, ಅನಂತಮೂರ್ತಿ ಇವರೆಲ್ಲರ ಬಗೆಗೆ ಹೇಳ್ಬೋದಾಗಿದೆ. ನಿಮಗೆ ಅವ್ರ ಬಗೆಗೆ ಹೇಳ್ತಾ ಇದ್ರೆ ಈ ಕನ್ನಡ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಸಾವಿರಾರು ವರ್ಷಗಳಿಂದ ಇಲ್ಲಿನ ಜನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಕನ್ನಡದ ಜನ ಅನಕ್ಷರಸ್ಥರು ಕೂಡ ಆಗಿದ್ರು. ಗೊತ್ತಿದೆ ನಿಮಗೆ, ಬ್ರಿಟಿಷರು ಬರೋವರೆಗೂ ನಮ್ಮಲ್ಲಿ ಶಾಲೆಗಳಿರಲಿಲ್ಲ, ಕಾಲೇಜುಗಳಿರಲಿಲ್ಲ. ಕೃಷ್ಣರಾಜ ಒಡೆಯರ್ ಅನ್ನುವಂಥ ಒಬ್ಬ ಮೇಧಾವಿ ರಾಜ ಇದ್ದದ್ದಕ್ಕೆ, ಮಾನವೀಯ ಹೃದಯ ಇದ್ದ ಮಹಾರಾಜ ಇದ್ದದ್ದಕ್ಕಾಗಿಯೇ ನಮ್ಮಲ್ಲಿ ಶಾಲೆಗಳು ಪ್ರಾರಂಭ ಆದೋ. ಆಮೇಲೆ ಶ್ರೀಮಂತನ ಕಾರಣಕ್ಕಾಗಿ ಅನೇಕ ಬದಲಾವಣೆಗಳು ಈ ನೆಲದಲ್ಲಿ ಆದೋ. ಇವತ್ತು ಯಾರು ಏನು ಬೇಕಾದರೂ ಮಾತಾಡಬಹುದು, ಆದರೆ ಚರಿತ್ರೆಯನ್ನ ಯಾರು ಮರೆಯುವ ಹಾಗಿಲ್ಲ. ನೀವೇನಾದರೂ ಚರಿತ್ರೆಯನ್ನ ಮರೆತರೆ ನಾವು ನಮ್ಮನ್ನೇ ನಾವು ಮರೆತ ಹಾಗೆ ಹೋಗುತ್ತೆ.
ಹಾಗಾಗಿ ನಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕಾದ್ರೆ ಈ ಎಲ್ಲ ಮಹಾಪುರುಷರನ್ನು ನೆನೆಸ್ಕೋಬೇಕು. ವಿದ್ಯೆ ಇರಲಿಲ್ಲ ನಮ್ಮ ಜನಗಳಿಗೆ. 96%, 97% ಜನರಿಗೆ ಹೆಣ್ಣು ಮಕ್ಕಳು ಸೇರಿದಾಗ ವಿದ್ಯೆ ಅಕ್ಷರ ಗೊತ್ತಿರಲಿಲ್ಲ. ನಮ್ಮವ್ವ, ತಾತ, ಅಜ್ಜಿ, ಮುತ್ತಜ್ಜಿಗೆ ವಿದ್ಯೆಯೇ ಗೊತ್ತಿರಲಿಲ್ಲ. ಆದರೆ ಇವರು ವಿದ್ಯೆ ಇಲ್ಲದಲೇ ಇದ್ದಾಗ್ಯೂ ಕುರಿತೋದದೆಯನ್ನು ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಏನು ಓದದೇ ಇದ್ದಾಗ್ಯೂ ಬೃಹತ್ ಕಾವ್ಯಗಳನ್ನ ರಚಿಸಬಲ್ಲ ಪ್ರತಿಭಾ ಸಾಮರ್ಥ್ಯ ಇವರಿಗಿತ್ತು. ಕಾವ್ಯ, ನಂಜುಂಡೇಶ್ವರನ ಕಾವ್ಯ, ಅರ್ಜುನ್ ಜೋಗಿ ಕಾವ್ಯ, ಚುಂಚನಗಿರಿ ಕಾವ್ಯ, ಸೌದತ್ತಿ ಯಲ್ಲಮ್ಮನ ಕಾವ್ಯ ಎಷ್ಟು ಬೇಕು. ಇದನ್ನೆಲ್ಲ ರಚನೆ ಮಾಡೋರು ಯಾರು ಅಂತಂದ್ರೆ ಅನಕ್ಷರಸ್ಥವಾಗಿರ್ತಾರೆ. ಕನ್ನಡ ಪ್ರಜ್ಞೆ ಅನ್ನೋದೇ ಸೌಹಾರ್ದತೆ. ಒಂದು ಜಾತಿ ಇನ್ನೊಂದು ಜಾತಿ, ಒಂದು ಧರ್ಮ ಮತ್ತೊಂದು ಧರ್ಮ, ಇವು ಕೂಡಿ ಬಾಳುವುದೇ ಕನ್ನಡ ಪ್ರಜ್ಞೆ. ಯಾರೋ ಕೆಡಿಸ್ತಾ ಇದ್ದಾರೆ, ನಮ್ಮ ಕನ್ನಡ ಜನ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸವಿಯೂರಿನಲ್ಲಿ ಬಹಳ ಚೆನ್ನಾಗಿ ಇವೆಲ್ಲ ಗೊತ್ತಿದೆ. ರೂಪೇಶ್ ರಾಜಣ್ಣ ಇದ್ದಾರೆ, ಸಾಕಷ್ಟು ಜನ ನಮ್ಮ ಕನ್ನಡ ಹೋರಾಟಗಾರರು ಎಲ್ಲ ಕಾಣಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ಈ ಕ್ಷೇತ್ರದ ಜನರಿಗೆ ಕನ್ನಡದ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಲ್ಲ ನೋಡಿ. ಇವತ್ತು ಯಾವಾಗ ನಡೀತಾ ಇತ್ತು ನಾರಾಯಣಗೌಡ್ರೆ ಹೋರಾಟಗಳು, ತಮಿಳಿನವ್ರಿಗೆ, ತೆಲುಗಿನವ್ರಿಗೆ, ಕನ್ನಡಿಗರಿಗೆ, ಮಲಯಾಳಿಗಳಿಗೆ ಹೋರಾಟ ನಡೀತಿತ್ತು. ಇವತ್ತು ದಕ್ಷಿಣ ಭಾರತದ ಎಲ್ಲ ಪ್ರಜೆಗಳು ದ್ರಾವಿಡ ಪ್ರಜ್ಞೆಯಲ್ಲಿ ಬದುಕ್ತಾ ಇದ್ದಾರೆ. ನಾವೆಲ್ಲ ಒಂದೇ. ದಕ್ಷಿಣ ಭಾರತದವರು ನಾವು ಹೋರಾಟ ಮಾಡಬೇಕಾಗಿರುವಂಥದ್ದು ನಮ್ಮ ವಿರೋಧಿಗಳು ತಮಿಳಿನವರಲ್ಲ, ತೆಲುಗಿನವರಲ್ಲ, ಮಲಯಾಳಿಗಳಲ್ಲ. ನಮ್ಮ ವಿರೋಧಿಗಳು ಇನ್ನೆಲ್ಲೋ ಇದ್ದಾರೆ. ಅವ್ರ ಜೊತೆಲಿ ಇವತ್ತು ನಮ್ಮ ಕನ್ನಡವರು ರೂಪೇಶ್ ರಾಜಣ್ಣ ನೆನ್ನೆಲ್ಲೋ ಹೋಗೋದು ಹೋರಾಟ ಮಾಡಿದ್ದಾರೆ, ನೋಡಿದೆ ವಿಡಿಯೋ. ಅಲ್ಲಿ ಹಿಂದಿಯವರು ನಮ್ಮ ಮೇಲೆ ಬೀಳ್ತಾ ಇದ್ದಾರೆ, ಬಿಹಾರದವರು ಬೀಳ್ತಾ ಇದ್ದಾರೆ. ಏನು ಮಾಡೋದು ಹೇಳಿ? ಇವತ್ತೆಲ್ಲ ನಾಳೆ ಅವರು ಪಾಠ ಕಲಿತಾರೆ. ಯಾಕಂದ್ರೆ ಎಲ್ಲರೂ ಮನುಷ್ಯರೇ, ನಮ್ಮೆಲ್ಲರ ರಕ್ತವು ಕೆಂಪೆ ಆಗಿದೆ. ಹಾಗಾಗಿ ನಾವು ಪ್ರೀತಿಯಿಂದ ಬದುಕೋಣ. ಇದೇ ನಿಜವಾದ ಕನ್ನಡದ ಪ್ರಜ್ಞೆ, ಪರಂಪರೆ. ನನ್ನನ್ನು ಇಷ್ಟೊತ್ತು ಇಲ್ಲಿ ಕರೆಸಿ ಮಾತಾಡಿಸಬೇಕು ಅಂತ ಕೇಳ್ಕೊಳ್ತೀನಿ. ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ. ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಎಲ್ಲರಿಗೂ ಶುಭರಾತ್ರಿ. ಈ ಐತಿಹಾಸಿಕ ಮಾನವೀಯ ಹಬ್ಬಗಳಲ್ಲಿ ಇವತ್ತು ಕನ್ನಡ ಹಬ್ಬವನ್ನು ಆಚರಿಸಿ ಅಖಂಡ ಕನ್ನಡ ಸಂಘಟನೆಗಳ ಮುಖಂಡರುಗಳನ್ನು ಇವತ್ತು ಇಲ್ಲಿ ಜೋಡಣೆ ಮಾಡಿದಂತಹ ಆ ಮನಸ್ಸುಗಳನ್ನು ಹತ್ತಿರ ಸೇರಿಸಿದಂಥ ಸನ್ಮಾನ್ಯ ಬಿಡಿ ಅಧ್ಯಕ್ಷರು ಹಾಗೂ ಜನಪ್ರಿಯ ಅಂತ ಹೇಳೋದು ಜನಪರ ಶಾಸಕರಾದ ಸನ್ಮಾನ್ಯ ಹರೀಶ್ ಅವರಿಗೆ ನಾನು ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬರಗೂರು ಅವರು ಕೂಡ ಹೇಳಿದರು, ಮನುಷ್ಯ ಒಂದೇ ಜಾತಿ ಅವಲಂಬನೆಯುವಂತಹ ಈ ನಾಡಲ್ಲಿ ಅದ್ಭುತವಾದಂತಹ, ಅದಕ್ಕೆ ಅರ್ಥ ಬರುವಂತಹ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡುವಂಥದ್ದು ಇದು ಒಂದು ಐತಿಹಾಸಿಕ, ರಚನಾತ್ಮಕ, ಕ್ರಿಯಾಶೀಲತೆ. ರಾಜಕಾರಣಿಗಳಲ್ಲಿ ಈ ರೀತಿಯ ಅಪರೂಪದ ರಾಜಕಾರಣಿಗಳು. ನಾನು ಅವರ ಫೇಸ್ಬುಕ್ ಫಾಲೋಯರ್. ನಾನು ಅವರ ಎಷ್ಟೋ ಫೇಸ್ಬುಕ್ಕಲ್ಲಿ ಒಂದು ಪ್ರತಿಕ್ರಿಯೆ ಕೊಡ್ತಿದ್ದೆ. ಸನ್ಮಾನ್ಯ ನಾರಾಯಣಗೌಡರು ಹೇಳಿದರು ಸಚಿವರಾಗಬೇಕು ಅಂತೇಳಿ. ನಾನು ಹೇಳಿದೆ, ನಾನು ಫೇಸ್ಬುಕ್ಕಲ್ಲಿ ಸಾಹೇಬರು ನೋಡಿಲ್ಲ ಅನಿಸುತ್ತೆ, ಈ ರಾಜ್ಯದಲ್ಲಿ ವಿವೇಕ ಇರುವಂತಹ ಅಲ್ಪಸಂಖ್ಯಾತರ ಭಾಗದ ಯಾರಿಸಂತ ಅವರು ಸಚಿವರಾಗಬೇಕು ಅಂತೇಳಿ. ಇವತ್ತು ವಿವೇಕದ ಕೊರತೆ ಇದೆ, ನಾವು ನೋಡ್ತಾ ಇದ್ದೇವೆ. ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಇದು ನಾಡು ಸೌಹಾರ್ದತೆಯ ನಾಡು, ಹುಚ್ಚುಚ್ಚಲ್ಲ, ಹುಚ್ಚುಚ್ಚಾಯ್ಮಂತ್ಗಳನ್ನಲ್ಲ. ಇಂಥ ವಿವೇಕ ಇರುವಂತಹ ಸಚಿವರನ್ನ ಮಾಡಬೇಕು ಸರ್ಕಾರಗಳು. ನಾನು ಅದನ್ನು ಹೇಳಿದ್ರೆ ಬೇರೆ ರೀತಿ ಆಗ್ತದೆ, ಹೇಳಕ್ಕೆ ಹೋಗೋದಿಲ್ಲ. ನಾನು ಮನಸಾರೆಯಾಗಿ, ಯಾಕಂದರೆ ಇವರು ಕ್ಷೇತ್ರ ಅಲ್ಲ, ಒಂದು ಯಲಹಂಕ ಒಡೆಯಲ್ಲಿ 3 ಧರ್ಮದ ಕ್ರಿಶ್ಚಿಯನ್, ಮುಸ್ಲಿಂ 3 ಧರ್ಮದ ಇದನ್ನು ರಸ್ತೆ ಹೋಯಿತು. ಆ ಸಂದರ್ಭದಲ್ಲಿ ಅವರ ಕ್ರಿಯಾಶೀಲತೆ, ನಾನು ಸುಮಾರು ಸಚಿವರು ನೋಡಿದ್ದೀನಿ. ಈ ಮಾತು ಹೇಳ್ತಾರೆ, ಈ ಮೂಲ ಕೂತ್ಕೊಂಡು ಕಥೆ ಹೇಳ್ತಾರೆ. ಆದರೆ ವರ್ಕಿಂಗ್ ಸ್ಟೈಲ್ ಇದೆಯಲ್ಲ, ಆ ವರ್ಕಿಂಗ್ ಸ್ಟೈಲ್ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. 3 ಧರ್ಮದ ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದೂಗಳು 3ದು 5 ಅಡಿ ರೋಡ್ ಹೋಗುತ್ತೆ, ಸುಮಾರು 5,000 ಸ್ಕ್ವೇರ್ ಫೀಟ್ ಹೋಗುತ್ತೆ. ನಾವು ಹೋದಾಗ ನಾನು ಅವ್ರಿಗೆ ಅಧ್ಯಕ್ಷ ಆದಾಗ ನಾನು ಅವ್ರ ಅಭಿನಂದನೆ ಹೇಳಕ್ಕೆ ಹೋಗಿರಲಿಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಹೋದಾಗ ಸಾಹೇಬರು ಕೂಡಲೇ ಆ ಸಂಬಂಧಪಟ್ಟ ಅಧಿಕಾರಿಗಳು ಕರೆದು ಕೂಡಲೇ ಅದನ್ನು 3 ಧರ್ಮಕ್ಕೆ 3 ರುದ್ರಭೂಮಿ 30-40 ಸೈಟ್ ಸಿಗುತ್ತೆ, ಉಡಕ್ಕೆ ಜಾಗ ಸಿಗಲ್ಲ. ಆದರೆ ಇವತ್ತು ಶಿವರಾಮ್ ಕಾರಂತ್ ಲೇಔಟ್ ಅಂತ ಜಾಗದಲ್ಲಿ 3 ಧರ್ಮಗಳಿಗೂ
ನ್ಯಾಯ ಕೊಡಿಸಿ ನನಗೆ ಜಾಗವನ್ನು 10,000 ಸ್ಕ್ವೇರ್ ಫೀಟ್ ಒಂದು ಜಾಗ ಕೊಡ್ತಿದ್ರು. ಇತಿಹಾಸ ಮೀಡಿಯಲ್ಲಿ ಇಜುರಾತ್ ಅವರು ಹೇಳಿದ್ರು, ಇಲ್ಲ ಕಣೋ ಸಮೀಲ್ಲ, ತಗೊಳಕ್ಕೆ ಬರಲ್ಲ ಕಣೋ. ಆದರೆ ಅಂಥ ಕೆಲಸ 3 ಧರ್ಮಕ್ಕೆ ನಮ್ಮ ಗೂಡಕ್ಕೆ ಇವತ್ತು 5,000 ರೂಪಾಯಿ ಸ್ಕ್ವೇರ್ ಫೀಟು. ನಾನು ಕೂಡ ನಮ್ಮ ತಂದೆ ತಾಯಿ ಮುನ್ನಡಿಪುರದಲ್ಲಿದ್ದರೂ ಸಹ ನನಗೆ ಅಲ್ಲಿ ಉಣಬೇಕು ಅಂತ ಹೇಳಿದ್ವಿ ಶಿವರಾಮ್ ಕಾರಂತ ಇದರಲ್ಲಿ. ಆ ಜಾಗವನ್ನು ಕೊಟ್ಟಂಥ ತಮಗೆ ನಾನು ಮನದಾಳದ ನಿಮ್ಮೆಲ್ಲರ ಮುಂದೆ ಕೂಟಕ್ಕೆ ತಲುಪ್ತೇನೆ. ಕೇವಲ ಶಾಂತಿನಗರಕ್ಕಲ್ಲ, BDA ಅಂದರೆ ಒಂದು ಹೆಚ್ಚಕ್ಕೊಮ್ಮೆ ನಗರಾಭಿವೃದ್ಧಿ ಸಚಿವರಿದ್ದಂಗೆ ನಾನು ಅವರ ಕಾರ್ಯಶೈಲಿಗಳನ್ನು ಸದಾ ನೋಡ್ತಾ ಇರ್ತೇನೆ. ಇದು 500 ಇವತ್ತೇನು ಮಾತಾಡಿದ್ರು ಎಲ್ಲ ಮರ್ತಿದ್ದಾರೆ. ಈ ಕನ್ನಡಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಪದವನ್ನು ಕೊಟ್ಟಂತಹ ಕಿಟ್ಟಲ್ ಪ್ರತಿಮೆ ಕೂಡ ಇವರ ಕ್ಷೇತ್ರದಲ್ಲೇ ಇದೆ. ಇವತ್ತು ಭಾರತ ಸರ್ಕಾರದ ರಕ್ಷಣಾ ಇಲಾಖೆಗೆ ಯುದ್ಧಕ್ಕೆ ಬೇಕಾಗುವಂತಹ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವಂಥ ಘಟಕದ ನೌಕರರು, ಆ ಕಾರ್ಖಾನೆ ಕೂಡ ಅವರ ವ್ಯಾಪ್ತಿಲೇ ಬರುತ್ತೆ. ಅಲ್ಲಿ ಕನ್ನಡದ ನಾರಾಯಣಗೌಡರು ಹೊರಟೋದ್ರು, ಗೋವಿಂದರು ಹೊರಟೋದ್ರು, ಅಲ್ಲಿ ಸಿದ್ದಯ್ಯ ಪ್ರಾಣಿಕ್ ಅವರು ಬಂದು ಕನ್ನಡ ಸಂಘಟನೆಗೆ ಮಾನ್ಯತೆ ಕೊಡಿಸಿದ್ರು. ಬಸವರಾಜು ಇಲ್ಲೇ ಇದ್ದಾರೆ. TD ಸರ್ಕಲ್ ಚಳವಳಿ ಐತಿಹಾಸಿಕ ಕಾರ್ಯಕ್ರಮವನ್ನು ನಿಮ್ಮ ಕ್ಷೇತ್ರದಲ್ಲೇ ಮಾಡಿದ್ವಿ ಸ್ವಾಮಿ. ಕಿಟ್ಟಲ್ ಅವರಿಗೆ ಹ್ಯಾರಿಸ್ ಅವರು ಪ್ರತಿ ವರ್ಷ ಹೋಗಿ ಅವರ ಜನ್ಮದಿನದಂದು ಮಾಲಾರ್ಪಣೆ ಮಾಡ್ತಾರೆ. ಈ ರೀತಿಯ ನಾನು ಅವ್ರು ತುಂಬ ಹತ್ತಿರದಿಂದ ಇಲ್ಲಂದ್ರು ಅವರೆಲ್ಲ ಚಟುವಟಿಕೆಗಳನ್ನು ಇದು ಮಾಡುವಂಥದ್ದು. ನಾನು ಜಾಸ್ತಿ ರೂಪೇಶ್ ಶರಣ ಅವರಿದ್ದಾರೆ, ಒಳ್ಳೆ ವಾಗ್ಮಿಗಳು ಅವ್ರು ಮಾತಾಡ್ತಾರೆ. ನಾನು ಭಾಷಣಗಾರ ಅಲ್ಲ, ಇಲ್ಲ ಓಡೋಗ್ಬಿಡ್ತೀನಿ ನೀವು. ನಮ್ಮ ರಮೇಶ್ ಅಣ್ಣ ಅವರ ಏನು KR ಸರ್ಕಲ್ನಲ್ಲಿ ಕಾವೇರಿಗಾಗಿ ಓಡಾಡಿದಂಥ ಸಂದರ್ಭದಲ್ಲಿ ACP ಮುಲ್ಲಾ ಅವರು ನಮ್ಮನ್ನು ಎತ್ಕೊಂಡ್ರು. ಈತ 8 ಓಡ್ತಾರಲ್ಲ, ಆತ ಓಡಿದ್ದು ಇವತ್ತು ನನ್ನ ಕಣ್ಣಲ್ಲಿ ನಿಂತಿದೆ ಅಂತ ಹೋರಾಟಗಾರ ರಮೇಶ್ ಅಣ್ಣನಿಗೆ ನಾನು ನೆನೆಸಿ ಸಾಹೇಬರಿಗೆ ನನಗೆ ಇಲ್ಲಿ ಆಹ್ವಾನ ಮಾಡಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ, ಮತ್ತು ನನ್ನ ಈ 2-3 ಭಾಷೆಯನ್ನು ಮಾತನ್ನು ಕೇಳಿದಂಥ ಸಹಿಸಿದಂಥ ತಮಗೂ ಮತ್ತು ಅವರ ತಂದೆಯವರಿಗೂ ಅವರ ಶ್ರೀಮತಿಯವರಿಗೂ, ಯಾಕಂದರೆ ಇಂಥ ಕೆಲಸ ಮಾಡೋಕ್ಕೆ ಸುಳ್ಳು ಕುಟುಂಬದ ಸಹಕಾರ ಬೇಕು. ಮಧ್ಯ ರಾತ್ರಿ 10-11 ಗಂಟೆಗೆ ನೋಡೋದಿರ್ತಾರೆ, ಬೆಳಗ್ಗೆ 6 ಗಂಟೆಗೆ ವಾಕಿಂಗ್ ಇರ್ತಿರ್ತಾರೆ. ಇಂಥ ಶಾಸಕರು ಈ ರಾಜ್ಯಕ್ಕೆ ಮಾದರಿ ಆಗಲಿ, ವಿವೇಕ ಇರುವಂಥ ರಾಜಕಾರಣಿಗಳು ಸಚಿವರಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡಿದ್ರಿ, ಅದೇ ನಮಗೆ ಹೆಮ್ಮೆ. ಯಾಕಂತಂದ್ರೆ ಸ್ಪಷ್ಟತೆಯಿಂದ ಕನ್ನಡ ಮಾತಾಡೋದು ಸಿಗೋದೇ ಕಡಿಮೆ. ಅಂಥದ್ರಲ್ಲಿ ಕನ್ನಡಕ್ಕೋಸ್ಕರ ನೀವು ಕೂಡ ಹೋರಾಡ್ತಾ ಇದ್ದೀರಿ. ಇದೇ ರೀತಿಯಾಗಿ ನಿಮ್ಮ ಈ ಕಾರ್ಯ ಮುಂದುವರಿಯಲಿ ಅಂತ ಆಶಿಸ್ತಾ, ಕನ್ನಡ ಹಬ್ಬ ಮತ್ತು ಮಾನವೀಯತೆ ಹಬ್ಬದ ಕಡೆಯಿಂದ ನಿಮಗೆ ಪುಟ್ಟ ಕಿರುಕಾಣಿಕೆ. ಕ್ಷಮೆ ಇರಲಿ, ಮೇಡಮ್ ಅವರು ಹೇಳಿದ್ರು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಂತೇಳಿ. ಸುಮಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಕನ್ನಡ ಕಾರ್ಯಕರ್ತರು ಕನ್ನಡ ಶಾಲೆಗೆ ಸೇರಿಸಲ್ಲ ಅಂತಾರೆ. ನನ್ನ ಮಕ್ಕಳು ಫ್ರಮ್ UKG ಟು ಮಾಸ್ಟರ್ ಡಿಗ್ರಿ PhD ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನನ್ನ ಮಕ್ಕಳು ಓದ್ತಾ ಇದ್ದಾರೆ. ಯಾರ ಮಕ್ಕಳು ಫಾರಿನಲ್ಲಿ ಓದ್ತಾ ಇದ್ದಾರೋ ಗೊತ್ತಿಲ್ಲ. ಕನ್ನಡ MA ನನ್ನ ಮಗಳು MSW ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ. ಒಂದು ದೊಡ್ಡ ಎನ್ಫೋಲ್ಡ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು. ನಮಸ್ಕಾರ. ಕೂಡ ಈ ಪಣವನ್ನ ತೊಟ್ಟರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನುವಂಥ ಮಾತುಗಳೇ ಬರೋದಿಲ್ಲ. ಯಾಕಂತಂದ್ರೆ ಕನ್ನಡ ತನ್ನ ಪಾಡಿ ತಾನು ಸಾಗ್ತಾ ಹೋಗುತ್ತೆ. 26 ನವೆಂಬರ್ 1 ಕನ್ನಡ ಮಾತನಾಡ್ತಕ್ಕಂಥ ಎಲ್ಲ ಪ್ರದೇಶಗಳನ್ನ ಒಗ್ಗೂಡಿಸಿ ಒಂದು ನಮ್ಮ ಕನ್ನಡ ರಾಜ್ಯ ಅಂದ್ರೆ ಅವಾಗ ಮೈಸೂರು ರಾಜ್ಯ ಅಂತ ಮಾಡಿದ್ರು. 1973ರಲ್ಲಿ ಅದನ್ನ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಮಾಡಿದ್ರು. ರಂಜಾನ್ ಸಾಬ್ ಅಂತ ಹೇಳಿ ಗೊತ್ತಿರಬಹುದು, ಬಳ್ಳಾರಿಯವರು ಒಬ್ಬ ಮುಸ್ಲಿಂ ಆತ. ಕರ್ನಾಟಕದ ಏಕೀಕರಣಕ್ಕೆ ಇದುವರೆಗೂ ಪ್ರಾಣ ಕೊಟ್ಟಂತ ಏಕೈಕ ಕನ್ನಡಿಗ ರಂಜಾನ್ ಸಾಬ್. ಇದು ಗಮನದಲ್ಲಿರಬೇಕು ನಮ್ಮೆಲ್ರಿಗೂ. ಜೊತೆಗೆ ಬಂದು ಆಗಲೇ ಮಾತಾಡಿದ್ರು. ಶಬ್ದಕೋಶ ಕಿಟಲ್ ಆತ ಒಬ್ರು ಕ್ರೈಸ್ತ. ಇನ್ನು ಹಿಂದೂ ಅಂತ ತಂದ್ರೆ ಹೇಳಲೇಬೇಕಾಗಿಲ್ಲ. ನಾವೆಲ್ಲರೂ ಬಹಳ ಅದ್ಭುತವಾಗಿ ಕನ್ನಡವನ್ನ ಕಟ್ತಕ್ಕಂಥವ್ರು. ಅಂದ್ರೆ ಭಾಷೆಗೆ ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ. ಕನ್ನಡ ಇವತ್ತು ಹೇಳ್ಬೋದು ಯಾವುದೇ ಪಕ್ಷ, BJP, ಕಾಂಗ್ರೆಸ್, ಇನ್ನೊಂದು JDS ಇರ್ಬೋದು, ಕೆಲವರು ಹಿಂದೂ, ಮುಸ್ಲಿಂ, ಕ್ರೈಸ್ತ ಏನೇನೋ ಬೇರೆ ಬೇರೆ ಆಗಿರ್ಬೋದು. ನಾವೆಲ್ಲರೂ ಒಂದಾಗಬೇಕು ಅಂತಂದ್ರೆ ಜಾತಿ ಹೆಸರಲ್ಲಾಗಲ್ಲ, ಧರ್ಮದ ಹೆಸರಲ್ಲಾಗಲ್ಲ. ಆದ್ರೆ ಕನ್ನಡ ಅಥವಾ ಕನ್ನಡಿಗನ ಹೆಸರಲ್ಲಿ ನಾವೆಲ್ಲರೂ ಈ ರಾಜ್ಯದಲ್ಲಿ ಒಂದಾಗಿ ಬದುಕಬಹುದು, ಬಾಳಬಹುದು ಅಂತ ಒಂದು ಸಂದೇಶವನ್ನ ನಾವು ಯಾವತ್ತು ತಿಳ್ಕೋಬೇಕು ಸ್ನೇಹಿತರೆ. ಇವತ್ತು ಇಂತಹ ಒಂದು ಕಾರ್ಯಕ್ರಮಗಳು ಶಾಂತಿನಗರದ ವ್ಯಾಪ್ತಿಯಲ್ಲಿ ಬಹಳ ಅದ್ಭುತವಾಗಿ ಮಾಡ್ತಾ ಬರ್ತಾ ಇರ್ತಕ್ಕಂಥ ಮಾನ್ಯ ಶ್ರೀ ಹರೀಶ್, ನಾವು ಹೇಳ್ತಾ ನಮ್ಮ ಸೀನಣ್ಣನು ಹೇಳ್ತಾ ಇದ್ರು ಅವಾಗ್ಲೇ. ನಮ್ಮ ಇನ್ನೊಬ್ರು ಸರ್, ನೀವು ಲಾಸ್ಟ್ ಟೈಮ್ ಒಂದು ಸ್ಪೀಚ್ ಮಾಡಿದ್ರಿ ಇನ್ನೊಂದು ಸ್ಟೇಜ್ ಅಲ್ಲಿ, ಸರಿಸುಮಾರು ಒಂದು 15 ನಿಮಿಷ 20 ನಿಮಿಷ ನೀವು ಮಾತಾಡಿದ್ದು.
ಆ ಮಾತುಗಳು ಎಷ್ಟು ನಾಟಿತ್ತು ಹೃದಯಕ್ಕೆ ಅಂತಂದ್ರೆ, ನೀವು ಮಾತಾಡೋದು ಒಂದೊಂದು ಶಬ್ದ ಕಳೆದ ನಾವು ಯಾವ್ದಾದ್ರು ಒಂದು ಟ್ರಿಪ್ ಹೋಗ್ಬೇಕಾದ್ರೂ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಎಷ್ಟು ಚೆನ್ನಾಗಿ ಅದನ್ನ ಹೇಳಿದ್ರು ಅಂತ ಹೇಳಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಕೇವಲ ತಲೆ ಇದ್ದವರು ಜನರನ್ನ ಹೊಡೆದಾಕ್ಬೋದು, ಹೃದಯ ಇದ್ದವ್ರು ಮಾತ್ರ ಎಲ್ಲರನ್ನು ಸೇರ್ಸಕ್ಕಾಗದು ಸರ್. ಸೊ ಆ ದೃಷ್ಟಿಕೋನದಲ್ಲಿ ನಿಮಗೆ 100ಕ್ಕೆ 100 ಅಂಕವನ್ನು ಕೊಡ್ತೀನಿ. ಆದ್ರೆ ಒಂದೊಂದು ಸತ್ಯ ಸರ್, ಇಲ್ಲಿ ಸುಮ್ಮನೆ ಏನೋ ಉತ್ಪ್ರೇಕ್ಷೆಗೆ ನಿಮ್ಗೆ ಹೇಳಬೇಕು ಅಂತ ನಾ ಹೇಳ್ತಾ ಇಲ್ಲ ಸರ್. ನಾನು ಎಂದಿಗೂ ಸಹ, ಯಾವತ್ತಿಗೂ ಸಹ ನಿಮ್ಗೆ ಒಳ್ಳೆ ಸ್ನೇಹಿತನಾಗಿ ನಾನು ಇರೋದಕ್ಕೆ ಬಹಳ ಇಷ್ಟಪಡ್ತೀನಿ ಸರ್. ಆಮೇಲೆ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ಸರ್. ಇದನ್ನ ಬಹಳ ನಾನು ಪ್ರೀತಿಯಿಂದ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಬಿಗ್ ಬಾಸ್ ಅಲ್ಲಿ ಇದ್ದಾಗ ತುಂಬಾ ಜನ ಪಾಪ ನಮಗೂ ಸಪೋರ್ಟ್ ಮಾಡಿದ್ರಿ. ಕನ್ನಡದ ಹೋರಾಟ, ಇವತ್ತು ಒಂದು ಹೋರಾಟ ಮುಗಿಸ್ಕೊಂಡು ನೀವು ಇಲ್ಲಿ ಬರೋದಕ್ಕೆ ಲೇಟ್ ಆಗಿದ್ದು. ಯಾವ್ದೋ ಕಾಲೇಜಲ್ಲಿ ಇವತ್ತು ನೀವು ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ, ನಾವು ಹೇಳೋದಕ್ಕಿಂತ ಅಲ್ಲಿ ನೋಡಿದ್ರೆ ನಿಮ್ಗೆ ಒಳ್ಳೇದು. ನಾನು ಎಲ್ರಿಗೂ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ನಮ್ಮ ಮನೆ ಭಾಷೆ ಯಾವ್ದು ಬೇಕಾದ್ರೂ ಇರಲಿ, ತಮಿಳಾದ್ರೂ ಮಾತಾಡಿ, ಹಿಂದಿ ಆದ್ರೂ ಮಾತಾಡಿ, ನೀವು ಯಾವ ಭಾಷೆನಾದ್ರೂ ಮಾತಾಡಿ, ಮನೆ ಒಳಗಡೆ ನೀವು ಯಾವ್ದಾದ್ರು ಮಾತಾಡ್ಕೊಳ್ಳಿ. ಮನೆಯಿಂದ ಒಳಗಡೆ ಕಾಲಿಟ್ಟಾಗ ದಯವಿಟ್ಟು ನಮ್ಮ ಭಾಷೆ ಕನ್ನಡ ಅನ್ನೋದನ್ನ ದಯವಿಟ್ಟು ನಾವು ಯಾರು ಮರೆಯೋದು ಬೇಡ. ಈ ನೆಲದಲ್ಲಿ ಹುಟ್ಟಿದೀವಿ, ಈ ನೆಲದಲ್ಲಿ ಬದುಕ್ತಾ ಇದ್ದೀವಿ. ಒಂದಲ್ಲ ಒಂದು ದಿನ ಸತ್ರು ಯಾರಾದ್ರೂ ನಾಳೆ ಹೋಗಿ ನಾನು ತಮಿಳ್ನಾಡಲ್ಲಿ ಸಾಯ್ತೀವಿ ಅಂತೀರಾ? ಇಲ್ಲ. ಆಂಧ್ರದಲ್ಲಿ ಸಾಯ್ತೀವಿ ಅಂತೀರಾ? ಇಲ್ಲ. ಉತ್ತರ ಭಾರತದಲ್ಲಿ ಹೋಗಿ ಸಾಯ್ತೀವಿ ಅಂತೀರಾ? ಇಲ್ಲ. ಯಾವ ಸಂದರ್ಭ ಬಂದರೂ ನಾವು ಸಾಯೋದು ಕನ್ನಡ ನೆಲದಲ್ಲೇ. ಹಾಗಾಗಿ ನಮ್ಮ ಭಾಷೆ ಯಾವತ್ತು ಕನ್ನಡ ಅನ್ನೋದನ್ನ ನಾವು ಯಾವತ್ತು ಮರೆಯೋದು ಬೇಡ. ಅದ್ರ ಮಧ್ಯೆ ಧನ್ಯವಾದಗಳು ರೂಪೇಶ್ ರಾಜಣ್ಣ ಅವರೇ. ಒಂದು ಬೇಡಿಕೆಗೆ ಹೋಗೊಟ್ಟು ಹಾಡಿನ ಜೊತೆಗೆ ಒಂದು ಅಣ್ಣ ಅವರ ಜಬರ್ದಸ್ತ್ ಡೈಲಾಗ್ ಕೂಡ ಇವತ್ತು ಪ್ರಸ್ತುತಪಡಿಸಿದ್ದೀರಿ. ಸೊ ಹಾಗಾಗಿ ಇವರ ಹೋರಾಟ ಇದೇ ರೀತಿಯಾಗಿ ಸಾಗಲಿ, ಅದೇ ರೀತಿಯಾಗಿ ಈ ಕನ್ನಡಾಭಿಮಾನ, ಈ ಒಂದು ಏನು ಬಹಳ ಸಹೃದಯ ಪ್ರೀತಿಯ ಸ್ನೇಹಿತರು, ನಾನು ನನ್ನ ಬಾಯಲ್ಲಿ ನಿಮ್ಮನ್ನ ಕರಿಬೇಕು, ಗುಡರಂಜನ್ ಸರ್ ದಯವಿಟ್ಟು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರಿ, ನಮ್ಮ ಕಾರ್ಯಕ್ರಮಕ್ಕೆ ನೀವು ಅತಿಥಿಗಳಾಗಿರ್ತಾರೆ, ಇಲ್ಲೇ ಆಹ್ವಾನ ಜನರ ಮುಂದೆ ಹೇಳ್ಬಿಡ್ತಾ ಇದ್ದೀನಿ. ನೀವು ಜೋರ ಚಪ್ಪಾಳೆ ಮುಖಾಂತರ ಸ್ನೇಹಿತರಾದಂತ ಗುಡರಂಜನ್ ಅವರು. ಥ್ಯಾಂಕ್ ಯು. ಅವರು ಈಗಾಗಲೇ ರೂಪೇಶ್ ರಾಜಣ್ಣ ಅವರು ಹೇಳಿದ್ರು, ಸಹೃದಯಿ, ಅದ್ರ ಜೊತೆಗೆ ಅನೇಕ ಸ್ನೇಹಿತರನ್ನ ಸಂಪಾದಿಸಿದ್ದಾರೆ. ಇದೀಗ ಕನ್ನಡ ಪರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜಯ ಕರ್ನಾಟಕ ಜನಪರ ವೇದಿಕೆಯ ಮೂಲಕ ಕನ್ನಡದ ಸೇವೆಯನ್ನ, ಕರ್ನಾಟಕದ ಜನರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇವರ ಈ ಕಾರ್ಯ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಾನು ಕೇಳ್ಕೊಳ್ತೀನಿ. ಬಸವರಾಜ್ ಅವರು. ರೂಪೇಶ್ ರಾಜಣ್ಣ ಬಹಳ ಚೆನ್ನಾಗಿ ಮಾತಾಡಿದ್ರು, ಅಲ್ಲ ಬಹಳ ಚೆನ್ನಾಗಿ ಹಾಡಿದ್ರು. ಮಾತಾಡ್ತಾರೆ ಎಲ್ರಿಗೂ ಗೊತ್ತಿತ್ತು. ಇಷ್ಟು ಚೆನ್ನಾಗಿ ಹಾಡ್ತಾರೆ ಎಂದಿದ್ರೆ ರಸಮಂಜರಿ ಕಾರ್ಯಕ್ರಮ ಅವ್ರಿಗೆ ಕೊಡ್ಬೋದಿತ್ತು ನಾವು. ಹಿರಿಯ ಅಣ್ಣ ಸೋದರ ಎನ್ ಎ ಹರೀಶ್ ಅವರು ಮಾಡ್ತಾ ಇದ್ದಾರೆ. ಸುಮಾರು ವರ್ಷ ನಾವು ಬರ್ತಾ ಇದ್ದೀವಿ, 30 ವರ್ಷದ ಜೊತೆ ಇದ್ದೀವಿ ಸರ್ ಜೊತೆ. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ, ಈ ನಾಡಲ್ಲಿದ್ದೀವಿ, ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಕಲಿಯುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು. ಮನೆಯಲ್ಲಿ ಯಾವುದೇ ಭಾಷೆ ಮಾತಾಡಿ ಆಚೆ ಬಂದ ತಕ್ಷಣ ಕನ್ನಡ ಮಾತಾಡೋಣ ಕಲ್ತ್ಕೊಳ್ಳೋಣ ನಾವೆಲ್ಲರೂ. ಇವತ್ತೆಲ್ಲ ಹೆಚ್ಚಿನ ರೀತಿಯಲ್ಲಿ ತಾಯಿಂದ್ರು ಬಂದಿದ್ರಿ. ಇವತ್ತೆಲ್ಲ ಅವ್ವ, ಅಮ್ಮ, ಚಿಕ್ಕವ್ವ, ದೊಡ್ಡವ್ವ ಎಲ್ಲ ಮರ್ತು ಬಿಡ್ತಾ ಇದ್ರಿ. ಈ ಮಮ್ಮಿ, ಡ್ಯಾಡಿ, ಅಂಕಲ್, ಆಂಟಿ ಬಂದ್ಮೇಲೆ ಕನ್ನಡನ ನಶಿಸಿ ಹೋಗ್ತಾ ಇದೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಅಮ್ಮ, ಅವ್ವ, ಚಿಕ್ಕವ್ವ ಅಂತ ಕರ್ಸ್ಕೊಳ್ಳಿ. ಸತ್ತಣದ ಪೆಟ್ಟಿಗೆ ಮಮ್ಮಿ ಅಂತಾರೆ, ನೀವು ಯಾಕೆ ಮಮ್ಮಿ ಸತ್ತಣದ ಪೆಟ್ಟಿಗೆ ಆಗ್ಬೇಕು? ಅವ್ವ, ಅಪ್ಪ, ದೊಡ್ಡಪ್ಪ, ದೊಡ್ಡವ್ವ ಎಲ್ಲ ಹೋಗ್ತಾ ಇದೆ. ಇವತ್ತ ಡಾಡ್, MG ರೋಡಲ್ಲಿ ಒಂದು ನಾಯಿಗೆ ಡಾಡ್ ಅಂತ ಕರೀತಾರೆ. ತಂದೆಗೆ ಡಾಡ್ ಆಗೋದು ಯಾಕಾಗಬೇಕು? ತಂದೆ ಅಂತಾನೆ ಕರಿಬೇಕು. ದಯವಿಟ್ಟು ನೀವೆಲ್ಲರೂ ಕನ್ನಡವನ್ನು ಕಲೀರಿ, ಮಕ್ಕಳು ಚೆನ್ನಾಗಿ ಓದಿಸಿ. ಯಾಕಂದ್ರೆ ಕನ್ನಡ ಶಾಲೆಗೆ ಕಳಿಸಿ. ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IPS ಆಗಬೇಕು. ಇವತ್ತು ನಾವೆಲ್ಲ ನೋಡ್ತಾ ಇದೀವಿ, ಬೇರೆ ಬೇರೆ ಇಂಗ್ಲಿಷ್ ಮಾಧ್ಯಮ ಕಳಿಸ್ಬಿಟ್ಟು ನಮ್ಮ ಮಕ್ಕಳು ಹುಷಾರಾಗ್ತಾ ಇಲ್ಲ. KS ಆಗಬೇಕು, IPS ಆಗ್ಬೇಕಂದ್ರೆ ಕನ್ನಡ ಶಾಲೆಗೆ ಕಳಿಸಿ. ಕನ್ನಡ ಮಕ್ಕಳು ಚೆನ್ನಾಗಿ ಓದ್ಬೇಕು. ಯಾಕಂದ್ರೆ ಕನ್ನಡದಲ್ಲಿ ಇರುವಂತ ಶಕ್ತಿ, ತಾಕತ್ತು ಯಾವುದ್ರಲ್ಲಿ ಇಲ್ಲ. ಇವತ್ತು ಎಷ್ಟೋ ಜನ ಡಾಕ್ಟರ್, IPS, ಇಂಜಿನಿಯರ್ ಇದ್ರೆಲ್ಲ ಕನ್ನಡ ಶಾಲೆಯಲ್ಲಿ ಓದ್ಬಿಟ್ಟು ಇವತ್ತು ಆಫೀಸರ್ಸ್ಗಳು ಆಗಿದ್ದಾರೆ. ನಿಮ್ಮ ಮಕ್ಕಳು ದಯವಿಟ್ಟು ಶಾಲೆಗಳನ್ನು ಕಳಿಸ್ಕೊಡಿ. ನಾವು ಸಾಕು ಸಂಘದಲ್ಲಿದ್ದ ನಾವೆಲ್ಲರೂ ಇವತ್ತು ಹಿರಿಯ ಅಣ್ಣ ಇನ್ನ ಬಹಳ ಖುಷಿ ಆಗ್ತದೆ. ಇನ್ನೊಂದು ಸಲದಲ್ಲಿ ಸಚಿವರು ಮಾಡುವಂತ ಕೆಲಸ ನಮಗೂ ಆಸೆ ಇದೆ. ಮುಂದೆ ನಾವೆಲ್ಲ ಸೇರಿ ಅವರಿಗೆ ಹೋರಾಟ ಮಾಡಿ ಸಚಿವರು ಮಾಡುವಂತ ಕೆಲಸ ನಾವು ಮಾಡ್ತೀವಿ.
ಮತ್ತೆ ಏನ್ ನಾವೆಲ್ಲ ಇವತ್ತ ಸೇರಿದೀವಿ ಕನ್ನಡಕ್ಕಾಗಿ ಕೈ ಎತ್ತೋ ನನ್ನ ಕೈ ಕಲ್ಪಿಸುವಂತ ಕುವೆಂಪು ಹೇಳಿದಂತ ಮಾತು, ನಾವೆಲ್ಲ ಎಲ್ಲೇ ಇರಿ ಹೇಗೆ ಎಂದೆಂದಿಗೂ ನಾವೆಲ್ಲ ಕನ್ನಡವಾಗಿರೋಣ ಅಂತ ಹೇಳ್ತಾ ಮಾತಾಡೋ ಅವಕಾಶ ಮಾಡ್ಕೊಂಡು ಒಂದ್ಸಲ ನಾವೆಲ್ಲೋ ಬಿಡ್ತಾ ಇದ್ದೀವಿ, ಮರಿತಾ ಇದ್ದೀವಿ. ನಾವು ಪಾಶ್ಚಿಮಾತ್ಯದ ಕಡೆಗೆ ಬೇಕು, ಆದ್ರೆ ಎಷ್ಟು ಬೇಕೋ ಅಷ್ಟಿರಬೇಕು ಅನ್ನುವಂತಹ ಮಾತುಗಳನ್ನಾಡಿದ್ರು. ಅದೇ ರೀತಿಯಾಗಿ ಅವರ ಕನ್ನಡದ ಸೇವೆ ಕೂಡ ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ಚಪ್ಪಾಳೆಯ ಮೂಲಕ ಶಾಂತಿನಗರ ಕ್ಷೇತ್ರದಲ್ಲಿ ಬೆಂಗಳೂರು ನಗರದಲ್ಲಿ ಕನ್ನಡ ಹಬ್ಬವನ್ನು ಆಚರಣೆ ಮಾಡುವಂತ ಒಂದು ನಾವು ಮಾನವೀಯತೆ ಹಬ್ಬ ಅಂತೇಳಿ ಈಗಾಗಲೇ 26ನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೀವಿ. ಆ ಹಬ್ಬ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ಕನ್ನಡ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಭಾಗದಲ್ಲಿ ಕನ್ನಡ ಭಾಷೆ ಸಂಸ್ಕೃತಿಯನ್ನ ಎತ್ತಿಡಿಯುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಎಲ್ಲರನ್ನ ಒಗ್ಗೂಡಿಸಿ, ಯಾಕೆಂದ್ರೆ ಇವತ್ತು ಕರ್ನಾಟಕ, ಕನ್ನಡ, ಬೆಂಗಳೂರು ಇವೆಲ್ಲ ಒಂದು. ಭಾರತಾಂಬೆಯ ದೊಡ್ಡ ಮಗಳು ಕನ್ನಡ ತಾಯಿ. ಯಾಕೆಂದ್ರೆ ಬಹಳ ವಿಶೇಷವಾದಂತ ತಾಯಿ ನಮ್ಮ ತಾಯಿ ಕನ್ನಡ ತಾಯಿ. ಇಡೀ ಭಾರತದಲ್ಲಿ ಎಲ್ಲೂ ಚಿನ್ನ ಇಲ್ಲ, ನಮ್ಮ ಹತ್ರ ಮಾತ್ರ ಇರೋದು. ಸೊ ಚಿನ್ನದಂತ ತಾಯಿ ನಮ್ಮ ತಾಯಿ ಅಲ್ವಾ? ಹಾಗಾಗಿ ಆ ಒಂದು ಇದನ್ನ ಎತ್ತಿಡಿಯುವಂತ ರೀತಿಯಲ್ಲಿ ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಕನ್ನಡ ಪ್ರೀತಿ, ಕನ್ನಡದ ಸಂಸ್ಕೃತಿಯನ್ನ ಎತ್ತಿಡಿಯುವಂತ ಕೆಲಸ, ಎಲ್ಲರಲ್ಲೂ ಅದನ್ನ ತಲುಪಿಸುವಂತ ಕೆಲಸ. ಈ ಮೂಲಕ ಬಹುಶಃ ಎಲ್ಲ ಕನ್ನಡ ಪರ ನಾಯಕರುಗಳು ಬಂದ್ರು, ಚಳವಳಿ ನಾಯಕರುಗಳು ಬಂದ್ರು, ಎಲ್ಲರೂ ಕೂಡ ಮಾತಾಡಿದ್ರು. ನಾವು ಇವತ್ತಲ್ಲ ಅವತ್ತಿಂದಲೂ ಕನ್ನಡ ಹೋರಾಟದಲ್ಲಿ ಭಾಗವಹಿಸ್ಕೊಂಡೇ ಬಂದಿದ್ದೀವಿ. ಇವತ್ತು ನಾವು ಹೋರಾಟ ಇಲ್ಲ, ಪ್ರೀತಿಯಿಂದ ಗೆಲ್ಲುವಂತ ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಎಲ್ಲರೂ ಇವತ್ತು ಕನ್ನಡ ಭಾಷೆಯನ್ನ ಪ್ರೀತಿಯಿಂದ ಮಾತಾಡುವಂತ ಒಂದು ಪರಿಸ್ಥಿತಿಯನ್ನ ನಾವು ಈಗಾಗಲೇ ನಮ್ಮ ಈ ಭಾಗದಲ್ಲಿ ಮಾಡಿದ್ದೀವಿ. ಸೊ ಬಹಳ ಸಂತೋಷ. ಒಳ್ಳೆಯ ರಸಮಂಚರಿ ಕಾರ್ಯಕ್ರಮ, ಡ್ಯಾನ್ಸು ಎಲ್ಲಾನು ನಡೀತಾ ಇದೆ. ಸೊ ಇವೆಲ್ಲ ಅದ್ರ ಜೊತೆ ಚಳಿ ಬೇರೆ ಆಗ್ತಾ ಇದೆ. ಸೊ ಅದು ನಮ್ಮ ವಿಶೇಷ, ಬೆಂಗಳೂರಿನ ಚಳಿ ಇದು. ಸೊ ಇದೆಲ್ಲ ಒಂದು ವಿಶೇಷತೆಯನ್ನು ಒಗ್ಗೂಡಿಸಿ ಕನ್ನಡ ಹಬ್ಬವನ್ನ ಮಾಡ್ತಾ ಇದೀವಿ.